ಜೈ ಸ್ನೇಹಿತರೆ, ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ಸ್ನೇಹಿತರೆ, ಆರ್ಮಿ ಹೊಸ ಬ್ಯಾಚ್ ಅಡ್ಮಿಷನ್ ಸ್ಟಾರ್ಟ್ ಆಗಿರೋ ಸ್ನೇಹಿತರೆ ನೋಡ್ಬೋದು. ಸ್ನೇಹಿತರೆ, ನಮ್ಮಲ್ಲಿ ಪಿ ಟಿ ಉಸ್ತಾದ್ ಪ್ರದೀಪ್ ಸರ್ ಅಂತೇಳಿ ಎಕ್ಸ್ ಆರ್ಮಿ ಸರ್ ಇದ್ದಾರೆ. ಸ್ನೇಹಿತರೆ, ಸರ್ ಎಷ್ಟು ವರ್ಷ ಸರ್ ನೀವು ಸರ್ವಿಸ್ ಮಾಡಾಕತ್ತೀರಿ ಸರ್? 17 ವರ್ಷ ಸರ್. ನೋಡ್ರಿ ಸ್ನೇಹಿತರೆ, 17 ವರ್ಷ ಸರ್ವಿಸ್ ಮುಗಿಸಿ ಕೂಡ ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟ್ರಲ್ಲಿ ಒಂದು ದೇಶ ಸೇವೆ ಮಾಡಾಕ್ತಾರೆ ಸ್ನೇಹಿತರೆ. ನೋಡ್ರಿ, ಆ ಆಸಕ್ತವಾದ ಒಂದು ಒಳ್ಳೆಯ ಭಾವನೆ ಒಂದು ಯಾವ ರೀತಿ ಇದೆ ಅಂತೇಳಿ ನೋಡ್ಬೋದು. ಕ್ಲಾಸ್ ಯಾವ ರೀತಿ ನಡೆಯಕತ್ತಾವ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಲೈವ್ ಆಗಿ. ಒಂದು ಕ್ಲಾಸ್ನ 7 ಜನ ಆದ್ರೆ 250 ಸ್ಟೂಡೆಂಟ್ಸ್, 250 ಸ್ಟೂಡೆಂಟ್ಸ್ ಅದ. ಅದರೊಳಗೆ ಕ್ಲಾಸ್ ಸ್ಟಾರ್ಟ್ ಆಗ್ಯಾವು. ಸರಿ, ಕ್ಲಾಸ್ ರಿಕ್ವೆಸ್ಟ್ ಮಾಡ್ಕೊಬೇಕಾಗತ್ತೆ. ರಿಕ್ವೆಸ್ಟ್ ಯಾವ ರೀತಿ ಇದೆ ನಾವು ಡೈರೆಕ್ಟಾಗಿ ಹೋಗ್ಬೋದು, ಬಟ್ ಇರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಕ್ಲಾಸಿಗೆ ರೆಸ್ಪೆಕ್ಟ್ ಜೈ ಹಿಂದ್ ಸೋಲ್ಜರ್ಸ್. ಓಕೆ, ಇವತ್ತಿಂದ ಎಷ್ಟು ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ಯಾವು? 5:30ನಾ? ಓಕೆ, ಈ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಒಳಗೆ ಕ್ಲಾಸಸ್ಗಳು ಯಾವ ರೀತಿ ನಡೆಯಕತ್ತಾವ ನಿಮ್ಮ ಪ್ರಕಾರ? ನೀವು ಏನೋ ಒಂದು ಡ್ರೀಮ್ ಇಟ್ಕೊಂಡು ಬಂದಿರ್ಬೋದಾ? ಎಸ್ ಸರ್ ನೋ? ಓಕೆ, ಇದಕ್ಕಿಂತ ಬಿಫೋರ್ ಎಕ್ಸಾಮ್ನು ಬರೆದ್ರಿ, ಕಾಂಪಿಟೇಟಿವ್ ಎಕ್ಸಾಮ್. ಎಷ್ಟು ಜನ ಇದ್ರೆ ಸರ್ ಟೈಮ್ ಸಾಧ್ಯಿಲ್ಲ ಅಂತ ಹೇಳಿದ್ರಿ, ಹೌದಿಲ್ಲ? ಯಾಕೆ ನಾವು ಓದೋರಿಗೆ ಅಷ್ಟೇ ಟೈಮ್ ಸಾಲ್ತದ, ಓದೋರಿಗೆ ಸಾಲಂಗಿಲ್ಲ ಅಂತ ಹೇಳಿ. ಓಕೆ, ಇಂಡಿಯನ್ ಆರ್ಮಿ ಒಳಗೆ ಊಟ ಹೆಂಗೈತಿ? ಇಲ್ಲ, ಯಾಕಂದ್ರೆ ಕೆಲವೊಬ್ರು ಎಲ್ಲ ಡಿಸ್ಟಿಕ್ಕಿಂದ ಬಂದಿರಿ. ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವ್ರು ಎಲ್ಲಿಂದ? ಕೋಲಾರ KGF ಇಂದ ಬಂದಾನ. ನೀನು ಆಕಾಶ? ಇಂಡಿ. ನೀನು? ಬೆಳಿಗ್ಗೆ. ನೀನು? ಕೋಲಾರ. ನೀನು? ಬಸವನಬಾಗೇವಾಡಿ. ನೀನು? ಬಾಗಲಕೋಟೆ ಡಿಸ್ಟಿಕ್. ನೀನು? ಬಿಜಾಪುರ. ಬಾಗಲಕೋಟೆ. ನೀನು? ಗುಲ್ಬರ್ಗ ಡಿಸ್ಟಿಕ್. ನಿಂದು? ಕೋಲಾರ. ನಿಂದು? ಕನ್ನಂಬಾಡಿ ಬಿಜಾಪುರ ಡಿಸ್ಟಿಕ್. ನಿಂದು? ಹೊಸಪೇಟೆ. ನಿಂದಪ್ಪ? ಬಿಜಾಪುರ ಡಿಸ್ಟಿಕ್. ನಿಂದು? ಬೆಂಗಳೂರಿಂದ ಬಂದಿದ್ದಾರೆ. ನೀನಮ್ಮ? ಡಿಸ್ಟಿಕ್. ನೀನಮ್ಮ? ನೀನು? ಕೊಪ್ಪಳ. ನೋಡ್ಬೋದು, ಕೊಪ್ಪಳದಿಂದ ಆಯಿತು, ಬೆಂಗಳೂರಿಂದ ಆಯಿತು, KGF ಇಂದ, ವಿಜಯನಗರ, ಎಲ್ಲ ಕಡೆಯಿಂದ ಬಂದಿರಿ. ಬಟ್ 2025 ಈ ಸಲ ವರದಿ ಬಟ್ಟೆ ಹಾಕ್ತೀರಾ? ಓಕೆ, ಇಲ್ಲಿ ಊಟ ನಾಷ್ಟ ಎಲ್ಲ ನಿಮಗೆ ಹೆಂಗ ಸೋಡಾ ಗಿಡ ಹಾಕಿ ಕೊಡ್ತಾರೆ? ಹೆಂಗೆ ಕೊಡ್ತಾರ? ಅನ್ಲಿಮಿಟೆಡ್ ಅದ, ಹಂಗಂತೇಳಿ ಇಲ್ಲಿ ತನಕ ಬೇಡ. ಬಟ್ ಆದ್ರೂ ಹೇಳಾಕತ್ತೆ ನಿಮ್ಗೆ ಸಫಿಷಿಯಂಟ್ ಐತಾ? ಯಾಕಂತಂದ್ರೆ ಇದು ಮಾರ್ಚ್ 10ನೇ ತಾರೀಕಿಗೆ ಇನ್ನೊಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡತ್ತೀವಿ. ಮತ್ತು ನೀವು ಇನ್ನೊಂದು ಎಕ್ಸಾಮ್ ಬರತ್ರಿ. ಇಲ್ಲಿ ಟಾಪಿಕ್ ಟೆಸ್ಟ್ ತೊಗೊಳತ್ತೇವಿಲ್ಲ? ಅದರಿಂದ ನಿಮ್ಗೆ ಹೆಲ್ಪ್ ಆಗತ್ತೈತಿ. ಎಕ್ಸಾಮ್ ಬರೀಬೇಕಂತೇಳಿ ನೀವು ಮಾಡತ್ತೀರಿ, ಹೌದಾ? ಹೌದಿಲ್ಲ? ಅದರಿಂದ ನಿಮ್ಗೆ ಒಳ್ಳೇದಾಗತ್ತೈತಿ. ಬಟ್ ಅದ್ರ ಜೊತೆಗಿನ ಫಿಸಿಕಲ್ ಟ್ರೈನಿಂಗ್ ಹೆಂಗೈತಿ? ಕಾನ್ಫಿಡೆನ್ಸ್ ಐಸಲ ವರದಿ ಬಟ್ಟೆ ಹಾಕ್ತಾರೆ ಅಂತೇಳಿ ಇವರು ಪ್ರಭು ಸರ್ ಅಂತೇಳಿ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಇವರೇ ಹ್ಯಾಂಡಲ್ ಮಾಡ್ತಾರೆ. ಸರ್, ಈಗ ನೆಕ್ಸ್ಟ್ ಬರುವಂತ ಅಗ್ನಿವೀರ ಆರ್ಮಿದವ್ರಿಗೆ ಕ್ವಶನ್ಗಳು ಹೆಂಗಂದ್ರೆ ಡೌಟ್ಗಳು ಅದಾವ ಅಂದ್ರೆ ಇಲ್ಲಿ ಮ್ಯಾಥ್ಸ್ ಫುಲ್ ವೀಕ್ ಅದಾವೆ, ರೀಸನಿಂಗ್ ಅನ್ನೋ ಪೂರ ವೀಕ್ ಬರ್ತಾರೆ. ಬಟ್ ನೀವು ಕಡಿಮೆ ಟೈಮ್ನಾಗ ಹೆಂಗೆ ಸಾಲ್ವ್ ಮಾಡ್ಬೋದು ಸರ್ ಇಲ್ಲಿ ಕ್ವಶನ್ಗಳು? ನೋಡಿ ಸರ್, ನಾವೇನು ಮಾಡತ್ತೀವಿ, ಪ್ರತಿ ಟೆಸ್ಟ್ ಏನು ಮಾಡ್ತೀವಿ, ಪ್ರತಿ ಒಂದು ಟಾಪಿಕ್ಗೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಸ್ತೇವೆ. ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಹೆಂಗೆ ಬಂದವು ಅದೇ ಟೈಪ್ ಟಾಪಿಕ್ ವೈಸ್ ಏನು ಮಾಡ್ತೀವಿ, ಕ್ವಶನ್ಸ್ಗಳು ತೆಗಿತೀವಿ. ಪ್ರತಿ ಚಾಪ್ಟರ್ ಮುಗಿದ ತಕ್ಷಣ ಏನು ಮಾಡ್ತೀವಿ, 20 ಕ್ವಶನ್ಸ್ ಏನು ಮಾಡ್ತೀವಿ, ಎಕ್ಸಾಮ್ ನಡೆಸ್ತೀವಿ. ಅದ್ರ ನೋಡಿ ಇವತ್ತಿನ ಕ್ವಶನ್ಸ್ಗಳು ಮತ್ತೆ ವಾಪಸ್ ಅದು ಸೊಲ್ಯೂಷನ್ ಕೂಡ ಮಾಡ್ತಾ ಇರ್ತೀವಿ. ಹೌದು ಸರ್. ಅಂದ್ರೆ ಈಗ ಅಗ್ನಿವೀರ ಎಕ್ಸಾಮ್ ಬರೀತಿರ್ತೀರಿ, ಎಷ್ಟು ಅವರ್ ಟೈಮ್ ಐತಿ? 1 ಅವರ್ ಟೈಮ್ನಾಗ 50 ಕ್ವಶನ್ಗಳು ಬರೆಸ್ಬೇಕು, ಹೌದ್ರಿ? ಅದ್ರೊಳಗೆ ಏನೋ 30 ಮಾರ್ಕ್ಸ್ ಏನದಾವು ಮ್ಯಾಥಮೆಟಿಕ್ಸ್ ಅಂದ್ರೆ 15 ಕ್ವಶನ್, ರೀಸನಿಂಗ್ 5 ಕ್ವಶನ್ 10 ಮಾರ್ಕ್ಸ್ 40 ಮಾರ್ಕ್ಸ್ ಅದಾವ. ಬಟ್ ಸರ್, ನಮಗಿದು ಅಂದ್ರೆ ಈಗ ಇದು ಎಕ್ಸಾಂಪಲ್ ಪರ್ಸೆಂಟೇಜ್ ಒಳಗೆ ನಾವು ಡೈರೆಕ್ಟ್ ಇಲ್ಲಿ ಸ್ಟೆಪ್ ಹಾಕೊಂಡ್ರೆ ಟೈಮ್ ಸಾಲಂಗಿಲ್ಲ. ನಾವೇನು ಮಾಡ್ಬೇಕಾಗತ್ತೆ ಇಲ್ಲಿ? ಇದು ಪರ್ಸೆಂಟೇಜ್ ಕ್ವಶನ್, ಹೌದಲ್ರಿ? ಪರ್ಸೆಂಟೇಜ್ ಕ್ವಶನ್ದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಸ್ಟೆಪ್ ವೈಸ್ 10th ಎಕ್ಸಾಮ್ ಬರತ್ತಿಲ್ಲ ಆ ತರ ಮಾಡಕ್ಕಾಗತ್ತ? ಇಲ್ಲಿ ಮಾಡ್ಬೋದು, ಆನ್ಸರ್ ಅಷ್ಟೇ ಬರ್ತೈತಿ. ಟೈಮಿಂಗ್ ಏನಿರ್ತೈತಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಬಟ್ ಇಲ್ಲಿ ಪ್ರಭು ಸರ್ ಅದಾರ, ಅವರು ನಿಮ್ಗೆ ಶಾರ್ಟ್ಕಟ್ ಟ್ರಿಕ್ ಹೇಳ್ತಾರ ಇಲ್ಲೋ? ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತದ? ಇಲ್ಲ ಅಂದ್ರೆ ಹೇಳ್ತಾರ ಇಲ್ಲೋ? ಪಕ್ಕ ಕಾನ್ಫಿಡೆಂಟ್ ಇದೆ ಈ ಸಲ? 100% ಈ ಸಲ ಸೋಲ್ಜರ್ ಆಗ್ತೀರ ಎಲ್ಲರೂ? ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೆ ಚೆನ್ನಾಗಿ ಈ ಸಲ 2025 ವರದಿ ಬಟ್ಟೆ ಹಾಕಿ ನಿಮ್ಮ ತಂದೆ ತಾಯಿ ಮುಂದೆ ನಿಂದಿರ್ತೀರಾ ಪಕ್ಕ? ಓಕೆ, ಅದ್ರ ಇಡೀ ಕರ್ನಾಟಕದ ಬೆಕ್ಕ ಡಿಸ್ಟಿಕ್ ಅಲ್ಲಿ ಕೇಳ್ರಿ, ಫಿಸಿಕಲ್ ಅಂದ್ರೆ ಇಂಡಿಯನ್ ಆರ್ಮಿ ಅಂತಾರೆ. ನೋಡಿ, ಈ ತರಬೇತಿ ಮಾಡೋಗೋಸ್ಕರ ನಾವು ಏನು ಮಾಡಿದ್ವಿ, ನೈಟ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಯಾವಾಗಲೇ ಅಂತ ನೈಟ್ ಕ್ಲಾಸ್ ಕೂಡ ನಿಮ್ಮ ನೈಟ್ ಕ್ಲಾಸ್ ಐತಿಲ್ಲ? ಒಳ್ಳೆ ಉದ್ದೇಶ ಇದ್ದ? ಓಕೆ, ಈಗ ನೆಕ್ಸ್ಟ್ ಬರೋರಿಗೆ ನಿಮ್ಮ ಅನಿಸಿಕೆ ಹೇಳ್ಬೋದಾ ಎಲ್ಲರೂ? ಈ ಇಂಡಿಯನ್ ಆರ್ಮಿ ಅಕಾಡೆಮಿ ಒಳಗೆ
ಒಂದು CET ಕ್ಲಾಸ್ ಹೆಂಗೆ ನಡೆಯತ್ತ ನಿಮ್ಮ ಪ್ರಕಾರ? ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದದ್ದಾ? ಕ್ಲಾಸ್, ರೀಸನಿಂಗ್ ಕ್ಲಾಸ್, ಆಮೇಲೆ GK ಕ್ಲಾಸ್, ಆಮೇಲೆ ಸೈನ್ಸ್ ಕ್ಲಾಸ್ 4 ನಡೆಯಾಗತ್ತವ. ಪರ್ಫೆಕ್ಟ್ ಆಗಿ ನಿಮಗೆ ಕಾನ್ಫಿಡೆಂಟ್ ಇದ್ದ? ಅದ್ರ ಜೊತೆಗೆ ಊಟ ವಸತಿ ಹೆಂಗೈತಿ? ಚಲೋ ಐತಾ? ಪಕ್ಕ ಮಾಡ್ಬೋದಲ್ಲ? ಲೇಡೀಸ್ ಆಗಿರ್ಬೋದು ಮತ್ತು ಬಾಯ್ಸ್ ಆಗಿರ್ಬೋದು, ಎರಡೂ ಜನನು ಕಾಂಪಿಟೇಟಿವ್ ಮಾಡ್ಬೋದಲ್ಲ ಇಲ್ಲಿ? ಪಕ್ಕನಾ? ಓಕೆ, ನೀವು ಬಂದಿರಮ್ಮ, ಎಷ್ಟು ಆಯ್ತಮ್ಮ ನೀನು ಬಂದು? 1 ವೀಕ್ ಆಯಿತು. ನಮ್ಮ ಊಟದಾಯಿತು, ಆಮೇಲೆ ಫಿಸಿಕಲ್ ಆಗಿರ್ಬೋದು, ಆಮೇಲೆ CET ಕ್ಲಾಸಿನ ಬಗ್ಗೆ ಆಗಿರ್ಬೋದು. ಚೆನ್ನಾಗಿ ಹೇಳ್ತಾರಮ್ಮ. ನೀನು ಕಾನ್ಫಿಡೆನ್ಸ್ ಈ ಸಲ ಕ್ಲಿಯರ್ ಮಾಡ್ಕೋತೀನಿ ಅಂತೇಳಿ ಪಕ್ಕನ? ಓಕೆ, ತಂದೆ ತಾಯಿ ಆಶೀರ್ವಾದ ಐತಿ ಮತ್ತು ಗುರುಗಳ ಆಶೀರ್ವಾದ ಐತಿ ಅಂತಂದು ಮಾಡಿ. ಓಕೆ, ವಿಶ್ ಆಲ್ ದ ಬೆಸ್ಟ್.